ಭಾನು ಮುಸ್ತಾಕ್ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅವರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆನೂ ಇದೆ. ಅದಕ್ಕೆ ನಮ್ಮ ಅಭಿನಂದನೆ ಇದೆ. ಅವರಿಗೆ ನಾವು ವಂದನೆಯನ್ನು ಮಾಡಲೇಬೇಕು. ಇನ್ನು ಎರಡನೇದಂದರೆ ಅವರು ಇಸ್ಲಾಂ ಎಷ್ಟೇ ಪ್ರಗತಿ ಪರ ಅನ್ನುವಂಥದ್ದು ಇದ್ರೂ ಕೂಡ ಇಸ್ಲಾಮರೇ, ಮುಸ್ಲಿಮರೇ. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದಲ್ಲಿ ಏಕದೇವೋಪಾಸನ ಅಂದರೆ ಅಲ್ಲಾನ ಒಬ್ಬನ್ನೇ ಪೂಜೆ ಮಾಡ್ತಾರೋ. ನಮ್ಮಲ್ಲಿ ಹಾಗಿಲ್ಲ, ಬಹು ದೇವೋಪಾಸನ ಅನ್ನುವಂಥದ್ದಿದೆ. ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ತೀವಿ. ಅಲ್ಲಾನೂ ಪೂಜೆ ಮಾಡ್ತೀವಿ, ಕ್ರಿಸ್ತನ್ ಪೂಜೆ ಮಾಡ್ತೀವಿ, ನಮ್ಮ ರಾಮ ಕೃಷ್ಣ ಇವರೆಲ್ಲ ಎಲ್ಲಮ್ಮ ಈ ರೀತಿ ಎಲ್ಲ ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ. ಅವರು ಅದನ್ನು ಒಪ್ಪಲ್ಲ. ಸೊ ಒಪ್ಪದೇ ಇರುವಂಥ, ಒಪ್ಪೋದಷ್ಟೇ ಅಲ್ಲ, ಮೂರ್ತಿ ಭಂಜಕರು, ದೇವಸ್ಥಾನ ಭಂಜಕರು. ದೇವಸ್ಥಾನ ಕಂಡ್ರೆ ಆಗೋಲ್ಲ, ಹೊಡಿತಾರೋ. ಇತಿಹಾಸದಲ್ಲಿ ಎಲ್ಲ ವಿದೇಶಿ ರಾಜ್ಯಗಳ ಬಂದಂಥವ್ರು ಯಾರು ಅಕ್ರಮಕಾರರು ಮೊಘಲರು ಬಂದರು, ಅವರೆಲ್ಲರೂ ದೇವಸ್ಥಾನಗಳನ್ನು ಮಾಡೋದು. ಸೊ ಈ ದೇವಸ್ಥಾನದ ಭಂಜಕರ ಜೊತೆಗೆ ಒಂದು ದೇವಸ್ಥಾನದ ಮೂರ್ತಿಯ ಪೂಜೆ ಮಾಡುವಂಥದ್ದು ಎಷ್ಟು ಸರಿ? ಸೊ ಇದು ಕಾಂಗ್ರೆಸ್ಸಿನ ಅತ್ಯಂತ ಮೂರ್ಖ ನೀಚ ಕೆಲಸ ಅಂತ ನಾನು ಹೇಳ್ತೀನಿ. ತುಷ್ಟೀಕರಣ ಅನ್ನುವಂಥದ್ದು ನಿಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗ್ಯಾರು ಹಕ್ಕು ಕೊಟ್ಟರು ಈ ನಮ್ಮ ಚಾಮುಂಡೇಶ್ವರಿಯ ಮೂರ್ತಿಗೆ ಒಬ್ಬ ಮುಸ್ಲಿಮನ ಕಡೆಯಿಂದ ಪೂಜೆ ಮಾಡೋಕ್ಕೆ ಹಕ್ಕು ನಿಮಗೆ ಯಾರು ಕೊಟ್ಟರು? ಸರ್ಕಾರ ಇದೆ ಅಂದ ತಕ್ಷಣವೇ ಏನು ಬೇಕಾದ್ ಮಾಡೋದಾ? ಇದು ಒಪ್ಪಲಾರದು. ಇದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳು ಇದನ್ನು ಬಹಿಷ್ಕಾರ ಹಾಕ್ತಾರೆ, ಇದನ್ನು ಖಂಡನೆ ಮಾಡ್ತಾರೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದರ ಚಾಮುಂಡೇಶ್ವರಿಯ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟತ್ತೆ ಅಂತನ್ನುವಂಥದ್ದು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಇನ್ನು ಇದರ ಜೊತೆಗೆ ಇನ್ನೊಂದು ಇದೆ. ಸಾವಿರಾರು ವರ್ಷದಿಂದ ನಾವು ಆಕಳವನ್ನು ಅಂದರೆ ಗೋವನ್ನು ಗೋಮಾತಾ ಅಂತ ಹೇಳಿ ಪೂಜೆ ಮಾಡ್ತಾ ಬಂದಂಥ ಗೋಮಾಂಸ ತಿನ್ನುವಂಥ ಸಮಾಜದವರು, ಗೋಕಳತನ ಮಾಡುವಂಥವ್ರು, ಸೊ ಗೋವನ್ನು ಕತ್ತರಿಸುವಂಥವ್ರು, ಅಂಥ ಜೊತೆಗೆ ನಾವು ಪವಿತ್ರವಾದಂಥ ಆ ಚಾಮುಂಡೇಶ್ವರಿಯ ದೀಪ ಪೂಜೆ, ಅರ್ಶಿನ ಕುಂಕುಮ ಹೂಮಾಲೆ ಹಾಕುವಂಥದ್ದು ನಾವು ಒಪ್ಪಲ್ಲ. ನಾಳೆ ಚಾಮುಂಡೇಶ್ವರಿಗೆ ಅಪವಿತ್ರ ಆಗುತ್ತೆ, ಅಶುಭ ಆಗುತ್ತೆ. ಇಡೀ ಕರ್ನಾಟಕಕ್ಕೆ ಒಂದು ಅಶುಭ ಸಂಕೇತ ಹೋಗುತ್ತೆ.